ಇನ್ನು ವಿಮೆನ್ಸ್ ಡೇ ಹಿನ್ನೆಲೆಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದೆ. ಈಗ ಮೈಸೂರು ಸಿಲ್ಕ್ ಸೀರೆಗಾಗಿ ಕ್ಯೂ ನಿಂತಿದ್ದಾರೆ ಹೆಣ್ಣುಮಕ್ಕಳು. ಬೆಂಗಳೂರಿನ ಜಯನಗರದಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಂತ್ಕೊಂಡಿದ್ದಾರೆ. ಕೆಎಸ್ಐಸಿ ಮಳಿಗೆಯಲ್ಲಿ ಮೈಸೂರು ಸಿಲ್ಕ್ ಸೀರೆಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಟೋಕನ್ಗೋಸ್ಕರ ಜಗಳವನ್ನ ಕೂಡ ಆಡ್ತಾ ಇದ್ದಾರೆ ನಾರಿಮಣಿಯರು. ನನಗೆ ಟೋಕನ್ ಮೊದಲು ಸಿಗಬೇಕು ಅಂತ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದಾರೆ ಈ ಮಹಿಳೆಯರು. ಪ್ರತಿ ಗುರುವಾರ ಹಾಗೂ ಶನಿವಾರ ಮಾತ್ರ ಸಿಲ್ಕ್ ಸೀರೆಗಳನ್ನು ಇಲ್ಲಿ ವಿತರಣೆ ಮಾಡಲಾಗುತ್ತೆ. ಇದರ ಬೆಲೆ 26,000ದಿಂದ 3 ಲಕ್ಷದವರೆಗೂ ಇರುವಂತಹ ಸಿಲ್ಕ್ ಸೀರೆಗಳನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತೆ ಕೆಎಸ್ಐಸಿಯಲ್ಲಿ. ಬೆಂಗಳೂರಿನ ಜಯನಗರದಲ್ಲಿ ಇರುವಂತಹ ಮಳಿಗೆ ಇದು. ಈ ಮಳಿಗೆಯ ಎದುರಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಂತು ಟೋಕನ್ನನ್ನು ಪಡೆದು ಈಗ ಖರೀದಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಮಹಿಳೆಯರು. ಪುರುಷರು ಕೂಡ ಬಂದಿದ್ದಾರೆ. ವಿಮೆನ್ಸ್ ಡೇ ಹಿನ್ನೆಲೆಯಲ್ಲಿ ಈಗ ಈ ಡಿಮ್ಯಾಂಡ್ ಜಾಸ್ತಿ ಆಗಿರುವಂಥದ್ದು. ಇದೇ 8ನೇ ತಾರೀಕು ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸಿಲ್ಕ್ ಸೀರೆಯನ್ನು ನಾವು ಕೂಡ ಖರೀದಿಸಬೇಕು ಅಂತ ಮಹಿಳೆಯರು ಕ್ಯೂ ನಿಂತಿರುವಂಥದ್ದು. ಶುಭ ಸುಪ್ರಭಾತ. ಮೊದಲನೇದಾಗಿ ಎಲ್ರಿಗೂ ಕೆಎಸ್ಐಸಿ ಹುಚ್ಚಿಸ್ ಫ್ಯಾಮಿಲಿ ನಾವೆಲ್ಲ ಬೆಳಗಿನ ಜಾವ 5 ಗಂಟೆಗೆ ಬಂದು ಇಲ್ಲಿ ನಾನು ನನ್ನ ತಂಗೀರಿಬ್ರು ಒಟ್ಟಿಗೆ ಬಂದ್ವಿ. ಎಲ್ಲರೂ ಒಬ್ರನ್ನೊಬ್ರು ಮಾತಾಡ್ಕೊಂಡು ಬಂದು ಅವಾಗಿಂದ ಕಾಯ್ತಾ ಇದ್ವಿ. ಎಲ್ಲ ನಾವೇ ಕ್ಯೂ ಮಾಡ್ಕೊಂಡ್ವಿ. ಪಕ್ಕದಲ್ಲಿ ದೋಸೆ ಕ್ಯಾಂಪಲ್ಲಿ ದೋಸೆ ತಿನ್ಕೊಂಡು ಬಂದು ಇವಾಗ ಕಾಯ್ತಾ ಇದ್ದೀವಿ. ತುಂಬ ಕ್ರೇಜ್ ಇದೆ ಕೆಎಸ್ಐಸಿಗೆ. ಇವಾಗೇನೋ ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ರಿ ಔಟ್ಲೆಟ್ ಎಲ್ಲ ಫ್ಯಾಕ್ಟ್ರಿ ಎಲ್ಲ ಶಟ್ ಡೌನ್ ಮಾಡ್ತಾರೆ ಅಂದಾಗ ಕ್ರೇಜ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ನ್ಯಾಚುರಲಿ ವಿ ಆರ್ ವೇಟಿಂಗ್ ಫಾರ್ ನಮ್ಮ ಕರ್ನಾಟಕದ ಹೆಮ್ಮೆ. ಅದರಲ್ಲಿರೋ ಅದನ್ನ ಉಟ್ಕೊಂಡ್ರೆ ನಮಗೆ, ನಾವು ಸೀರೆ ಮೊದಲೇ ಉಡಲ್ಲ ಈಗಿನ ಕಾಲದ ಜನ, ಅಂಥದ್ರಲ್ಲಿ ಅದನ್ನ ಉಟ್ಕೊಂಡ್ರೆ ನಮ್ಮನೆ ಮಕ್ಕಳಾಗ್ಲಿ. ಆ್ಯಂಡ್ ಇನ್ನೊಂದೇನು ಅಂದರೆ ತುಂಬ ಹಗುರವಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಡ್ರೇಪಿ ಆಗಿರುತ್ತೆ. ನಮ್ಮಂಥ ದಪ್ಪಗಿರೋರಿಗೆ ಹಗುರವಾಗಿ ಒಳ್ಳೆ ಕ್ಲೀನಾಗಿ ಬಾಡಿ ಹಗ್ಗಿಂಗ್ ಮೆಟೀರಿಯಲ್, ವೆರಿ ನೈಸ್. ಸೀರೆ ನಿಮಗೆ ತಗೊಳಕ್ ಬಂದಿದ ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡಕ್ ಬಂದಿದ? ನಿಜವಾಗ್ಲೂ ಹೇಳ್ತೀನಿ, ಹಿಂದೆಲ್ಲ ಜನ ಒಡವೆ ಮಾಡಿಸಿ ಅವರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅದನ್ನ ಪಾಸ್ ಆನ್ ಮಾಡ್ತಾ ಇದ್ರು. ಇವಾಗಿನ್ನೇನು ಒಡವೆ ಕೊಳ್ಳೋ ಪರಿಸ್ಥಿತಿನಲ್ಲಿ ಏನಿಲ್ಲ, ಚಿನ್ನ ಗಗನ ಮುಟ್ಬಿಟ್ಟಿದೆ. ಹಾಗಾಗಿ ಕೆಎಸ್ಐಸಿನ ತಗೊಂಡು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಪಾಸ್ ಆನ್ ಮಾಡೋಣ ಅಂತಲೇ ತಂದಿರೋದು. ಇನ್ನು ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ಬಿಟ್ರೆ ನಮ್ಮ ಮೊಮ್ಮಕ್ಕಳಿಗೆ ಕೆಎಸ್ಐಸಿ ಅಂದ್ರೆ ಏನು ಅನ್ಬಾರ್ದಲ್ವಾ? ದಟ್ ಇಸ್ ವೈ. ಮೇಡಮ್, ಹೊಸಕೋಟೆ ಹತ್ರ ಆವಳಹಳ್ಳಿಯಿಂದ ಬಂದಿದ್ದೀವಿ. ಇವತ್ತು ಸೀರೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದ್ರಲ್ಲೂ ಹೆಣ್ಮಕ್ಳಿಗಂತೂ ಪಂಚಪ್ರಾಣ. ಸೀರೆಲು ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ರೆ ಮೋಸ್ಟ್ ಫೇವ್ರೆಟ್. ಈಗ ವಿಮೆನ್ಸ್ ಡೇ ಬರ್ತಾ ಇರೋದ್ರಿಂದ ಮೈಸೂರು ಸಿಲ್ಕ್ ಸ್ಯಾರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಲ್ಲೋ ಮಟ್ಟಿಗೆ. ಸದ್ಯ ಬೆಂಗಳೂರಿನ ಜಯನಗರದ ಕೆಎಸ್ಐಸಿ ಮಳಿಗೆ ಮುಂದೆ ಮಹಿಳೆಯರು ಕ್ಯೂ ನಿಂತು ಮೈಸೂರು ಸಿಲ್ಕ್ ಖರೀದಿ ಮಾಡೋದಕ್ಕೆ ಕ್ಯೂ ನಿಂತಿರುವಂತ ನೀವು ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದಲೇ ಹೊಸಕೋಟೆ, ಚಳ್ಳಕೆರೆ, ಮಂಗಳೂರು, ಕುಂದಾಪುರದಿಂದ ಮಹಿಳೆಯರು ಇಲ್ಲಿಗೆ ಬಂದು ಸೀರೆಗಾಗಿ ಕಾಯ್ತಾ ಇರುವಂತದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ ಅಂತ ಅಂದ್ರೆ, ಇದು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಮೈಸೂರು ಸಿಲ್ಕ್ ಸೀರೆಯನ್ನ ಉಟ್ಕೊಳ್ಳೋದು ದೇಹಕ್ಕೆ ತಂಪು. ಹೀಗಾಗಿ ನಮಗೆ ಮೈಸೂರು ಸಿಲ್ಕ್ ಸ್ಯಾರಿನೇ ಬೇಕು ಅಂತ ದೂರದ ಊರುಗಳಿಂದ ಇಲ್ಲಿ ಬಂದು ಮಹಿಳೆಯರು ಕ್ಯೂ ನಿಲ್ತಿರುವಂತದ್ದು. ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ, ಕೇವಲ ಮಹಿಳೆಯರು ಮಾತ್ರ ಅಲ್ಲ, ಇಲ್ಲಿ ಗಂಡು ಮಕ್ಕಳು ಕೂಡ ನನ್ನ ತಂಗಿಗೆ ಸ್ಯಾರಿನ ಗಿಫ್ಟ್ ಮಾಡಬೇಕು, ನನ್ನ ವೈಫ್ಗೆ ಸ್ಯಾರಿನ ಗಿಫ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಬೆಳಗ್ಗೆ 4 ಗಂಟೆಯಿಂದಲೇ ಬಂದು ಇಲ್ಲಿ ಕ್ಯೂ ನಿಲ್ತಾ ಇರುವಂತದ್ದು. ಸದ್ಯ ನೀವು ನೋಡ್ತಾ ಇರಬಹುದು, ಈ ದೃಶ್ಯ ಕಂಡು ಬರ್ತಾ ಇರುವಂತದ್ದು ಜಯನಗರದ ಕೆಎಸ್ಐಸಿ ಮಳಿಗೆ ಮುಂದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ನಾನು 7 ಗಂಟೆಗೆ ಬಂದೆ. ಎಲ್ಲಿಂದ ಬಂದಿರೋದು? ನಾನು ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಬಂದಿರೋದು. ನನ್ನ ಸಿಸ್ಟರ್ ಶೀತಲ್ ಅಂದ್ಬಿಟ್ಟು ಅಮೆರಿಕದಿಂದ ಬಂದಿದ್ದಾಳೆ. ಅಲ್ಲಿವರೆಗೆಲ್ಲ ಇಲ್ಲಿದ್ದು ಸೀರೆ ಸ್ವಲ್ಪ ಜಾಸ್ತಿ ಕ್ರೇಜಿ. ಅವಳಿಗೋಸ್ಕರ ತಗೊಳಕ್ ಬಂದಿದ್ದೀನಿ ನಾನೀಗ. ನಾನು ಎವ್ರಿ ವೀಕ್ ಬಂದು ಹೋಗ್ತಾ ಇರ್ತೀನಿ. ನನಗೆ ಬೇಕಾದ ತಗೊಂಡು ಹೋಗ್ತಿರ್ತೀನಿ. ಸುಮಾರು ನನ್ನ ಮಕ್ಕಳೆಲ್ಲ ಅಮೆರಿಕದಲ್ಲಿದ್ದಾರೆ, ಅವ್ರಿಗೆಲ್ಲ ಕ್ರೇಜ್ ಇಲ್ಲಿ ಕಂಡ್ರೆ. ನಾವು ನಿಮಗೆ ಟೋಕನ್ ಸಿಗ್ತಾ? ಎಷ್ಟನೇ ನಂಬರ್ ಟೋಕನ್? ಇದೇ 28. ಎವ್ರಿ ಟೈಮ್ ನಾನು 10 ಒಳಗೆ ತಗೊಳ್ತಿದ್ದೆ. ಈ ಸರಿ ಲೇಟ್ ಸಿಕ್ಕಿರೋದು ಲಾಸ್ಟಲ್ಲಿ. ಯಾಕೆ ಇಷ್ಟ ನಿಮ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ರೆ? ಯಾಕೆಂದ್ರೆ ನಮ್ಮ ಟ್ರೆಡಿಷನ್ ಸ್ಯಾರೀಸು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಈಸಿಯಾಗಿರುತ್ತೆ ಉಡಕ್ಕೆಲ್ಲ ಅಂತ ಇಷ್ಟ.
ಇದು ಇಲ್ಲಿನ ಮಹಿಳೆಯರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಈಗ ಮೈಸೂರು ಸಿಲ್ಕ್ ಸ್ಯಾರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಹಾಗಾಗಿ ಅದನ್ನ ಉಟ್ಕೊಂಡ್ರೆ ಏನೋ ಫೀಲ್, ಅದನ್ನ ಸಿಂಪಲ್ ಆಗಿ ನಾವು ವೇರ್ ಮಾಡಬಹುದು. ಅದು ಅಲ್ಲದೆ ಮೈಸೂರು ಸಿಲ್ಕ್ ಅನ್ನೋದು ನಮ್ಮ ಪರಂಪರೆ. ಈಗ ಪ್ರೊಡಕ್ಷನ್ ಕೂಡ ಕಡಿಮೆ ಆಗ್ತಾ ಇದೆ, ಹೀಗಾಗಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮೈಸೂರು ಸಿಲ್ಕ್ ಸ್ಯಾರಿಯನ್ನ ತೋರ್ಸೋಕಾದ್ರೂ ನಾವು ತೆಗೆದಿಟ್ಕೊಳ್ಬೇಕು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಒಟ್ಟಾರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಹೀಗಾಗಿ ಬೆಳಗ್ಗೆ ಮುಂಜಾನೆ ಅಂದ್ರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಮಹಿಳೆಯರು ಇಲ್ಲಿ ಬಂದು ಕಾದು ಸೀರೆಯನ್ನ ತೆಗೆದುಕೊಳ್ಳುವಂತ ಪ್ಲಾನ್ ನಲ್ಲಿದ್ದಾರೆ. ಹಾಗೆ ಪ್ರತಿ ಗುರುವಾರ ಮತ್ತೆ ಶನಿವಾರ ಮಾತ್ರ ಮಾರಾಟ ಆಗುತ್ತೆ, ಅದು ಕೂಡ ಬರೀ 35 ಸೀರೆ ಪೀಸ್ಗಳು ಮಾತ್ರ ಬರುತ್ತೆ. ಅಂದ್ರೆ ಇಲ್ಲಿ ಬಂದಿರೋ ಎಲ್ರಿಗೂ ಇಲ್ಲಿ ಸೀರೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರಿದ್ದಾರೆ, ಆದ್ರೆ ಸ್ಟಾಕ್ ಇರೋದು ಕೇವಲ 35 ಸೀರೆಗಳು ಮಾತ್ರ. ಅಂದ್ರೆ ಟೋಕನ್ ಎ ಟೋಕನ್ ಬಿ ಅಂತ 2 ರೀತಿಯ ಟೋಕನ್ ಅನ್ನ ಕೊಟ್ಟಿದ್ದಾರೆ. ಟೋಕನ್ ಎ ಇರೋರಿಗೆ ಸೀರೆ ಕನ್ಫರ್ಮ್ ಆದ್ರೆ ಟೋಕನ್ ಬಿ ಇರೋರಿಗೆ ಸೀರೆ ಸಿಗ್ಲೂಬಹುದು ಅಥವಾ ಹಾಗೇನೂ ಅವರು ವಾಪಸ್ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ಬೋದು. ಸೊ ಇಷ್ಟರ ಮಟ್ಟಿಗೆ ಮೈಸೂರು ಸಿಲ್ಕ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.